ಮನೆಗೆ ಕರೆಸಿ ಗಿಲ್ಲಿ ನಟನಿಗೆ 10 ಲಕ್ಷ ರು ನೀಡಿದ ಸುದೀಪ್. ಬಿಗ್ ಬಾಸ್ ವಿನ್ನರ್ಗೆ ಕಿಚ್ಚ ಕೊಟ್ಟ ಸಲಹೆ ಏನು ಗೊತ್ತಾ? ಬಿಗ್ ಬಾಸ್ ಗೆದ್ದ ಗಿಲ್ಲಿ ನಟನಿಗೆ ಕಿಚ್ಚ ಸುದೀಪ್ ಅವರು ತಾವೇ ಘೋಷಿಸಿದಂತೆ 10 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಹಸ್ತಾಂತರಿಸಿದ್ದಾರೆ. ಗಿಲ್ಲಿಯನ್ನು ತಮ್ಮ ಮನೆಗೆ ಆಹ್ವಾನಿಸಿದ ಸುದೀಪ್ ಹಣದ ಜೊತೆಗೆ ಜೀವನದ ದೊಡ್ಡ ಪಾಠವನ್ನ ಬೋಧಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆ ವೇದಿಕೆಯಲ್ಲಿ ನಟ ಕಿಚ್ಚ ಸುದೀಪ್ ಅವರು ವಿನ್ನರ್ ಗಿಲ್ಲಿ ನಟನಿಗೆ 10 ಲಕ್ಷ ರು ಕೊಡುವುದಾಗಿ ಘೋಷಣೆ ಮಾಡಿದ್ರು. ಇದೀಗ ಫಿನಾಲೆ ಮುಗಿದ 2-3 ದಿನಗಳಲ್ಲಿ ಆ ಹಣವನ್ನ ಗಿಲ್ಲಿ ನಟನ ಕೈಗೆ ತಲುಪಿಸಿದ್ದಾರೆ. ಗಿಲ್ಲಿಯನ್ನು ತಮ್ಮ ಮನೆಗೆ ಆಹ್ವಾನಿಸಿ ಈ ಬಹುಮಾನದ ಹಣವನ್ನ ನೀಡಿದ್ದಾರೆ ನಟ ಕಿಚ್ಚ ಸುದೀಪ್. ಈ ಬಗ್ಗೆ ಗಿಲ್ಲಿ ನಟ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಗೆಲುವನ್ನ ತಲೆಗೆ ತೆಗೆದುಕೊಳ್ಳಬೇಡ. ಸುದೀಪಣ್ಣ ಮನೆಗೆ ಕರೆಸಿ ದುಡ್ಡು ಕೊಟ್ರು. ಅವತ್ತು ಫಿನಾಲೆ ದಿನ ಸ್ಟೇಜ್ ಮೇಲೆ ನಾನು ರಕ್ಷಿತ ಒಂದು ಕಡೆ ನಿಂತಿದ್ವಿ. ಆಗ ಸುದೀಪಣ್ಣ ಬಂದು ಮಾತಾಡಿದ್ರು, ನಿಮ್ಮಿಬ್ರಲ್ಲಿ ಯಾರ್ ಬೇಕಾದ್ರೂ ಗೆಲ್ಲಬಹುದು, ಆದ್ರೆ ಗೆದ್ದ ಮೇಲೆ ಅದನ್ನ ತಲೆಗೆ ತೆಗೆದುಕೊಳ್ಬೇಡಿ, ತಗ್ಗಿ ಬಗ್ಗಿ ನಡೆಯಿರಿ, ಮುಂದೆ ಸವಾಲುಗಳು ಬರ್ತವೆ, ಒಂದೊಂದು ಹೆಜ್ಜೆ ಇಡುವಾಗ್ಲೂ ನೋಡ್ಕೊಂಡು ಹೆಜ್ಜೆ ಇಡಿ ಎಂದು ಹೇಳಿದ್ರು. ಅದು ಅವರ ಅನುಭವದ ಮಾತುಗಳು ಎಂದು ಗಿಲ್ಲಿ ನಟ ಹೇಳಿದ್ದಾರೆ. ತಂದೆಯ ಸ್ಥಾನದಲ್ಲಿ ನಿಂತು ಬುದ್ಧಿ ಮಾತು ಹೇಳಿದ್ರು. ನಾವು ಸುದೀಪಣ್ಣನ ಮನೆಗೆ ಹೋದಾಗಲೂ ಕೂಡ ನೋಡಿಕೊಂಡು ಹೆಜ್ಜೆ ಇಡ್ರಿ, ಯಾವುದನ್ನು ತಲೆಗೆ ತೆಗೆದುಕೊಳ್ಳಬೇಡಿ ಗಿಲ್ಲಿ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿ ಎಂದಿದ್ದರು. ಅದೇ ನಮಗೆ ಒಬ್ಬ ತಂದೆ ಯಾವ ರೀತಿ ಮಾರ್ಗದರ್ಶನ ಮಾಡುತ್ತಾರೋ ಹಾಗೆ ಸುದೀಪ್ ತಂದೆಯ ಸ್ಥಾನದಲ್ಲಿ ನಿಂತು ಬುದ್ಧಿ ಮಾತು ಹೇಳಿದ್ದಾರೆ ಎಂದು ಗಿಲ್ಲಿ ನಟ ತಿಳಿಸಿದ್ದಾರೆ. ಇನ್ನು ಬಿಗ್ ಬಾಸ್ ನಿಂದ ಗಿಲ್ಲಿ ನಟನಿಗೆ 50 ಲಕ್ಷ ರು ನಗದು ಬಹುಮಾನ ಬರಬೇಕಿದೆ, ಜೊತೆಗೆ ಕಾರು ಕೂಡ ಸಿಗಬೇಕಿದೆ. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಪ್ರಮುಖ ರಾಜಕೀಯ ನಾಯಕರು ಕೂಡ ಗಿಲ್ಲಿ ನಟನಿಗೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಸ್ಟೈಲ್ ಗೊತ್ತಾ